ನಮ್ಮ ತಂಗಿ ನನಗೆ ಕೇಳಾರ್ದ ಹೋಗಾಕಿಲ್ಲ ಹೆಂಗೆ ಹೋದ್ಲು. ನಾನು ಹೆಣ್ಣು ತಗೊಲಿಲ್ಲ. ಆ ಆದ್ರೆ ಬೇರೆ ಮಗಳದ್ದು ಲಗ್ನ ಮಾಡಿದ್ಲು, 10 ತೊಲಿ ಬಂಗಾರ ಕೊಡಲಿಲ್ಲ. ಅದಕ್ಕೆ ಏನಾರ ಬೇಸರ ಮಾಡ್ಕೊಂತು ಏನೋ ಅವ ಅಳಿಯ ಮಗಳನ್ನ ಬಿಟ್ಟು ಹೋದ್ನಲ್ಲ, ಅದಕ್ಕೆ ಏನಾರ ಬೇಸರ ಮಾಡ್ಕೊಂಡ್ಲ ಏನು. ಫೋನ್ ಎಂದ ಎತ್ತವಳ್ಳು, ಅದ ಒಂದ ನನ್ನ ಚಿಂತೆ. ಹೇಳಿ ಹೋಗ್ಬೇಕಾ ಇಂಥ ಹೊಂಟೀನಿ ಅಂತೇಳಿ. ಮೊದ್ಲೇಕ ನಮ್ಮ ತಂಗಿ ಸ್ವಾಭಿಮಾನಿ. ಅಣ್ಣನ ಹೆಂಗೆ ರೊಕ್ಕ ಕೇಳೋನು ಅಂತ ಏನಾರ ಅನ್ಕೊಂಡ್ಲ ಏನು. ಸಿಟ್ಟಿನ್ಯಾಗ ಮಾತಾಡ್ತಾಳೆ ನಮ್ಮ ತಂಗಿ, ಆದ್ರೆ ಮನಸ್ನ್ಯಾಗ ಹಂಗೆ ಇಟ್ಕೊಳಕೆಲ್ಲ ಅಂಥದ್ದು ಆಸೆ ಬುರ್ಕಿನೂ ಅಲ್ಲ ನನ್ನ ತಂಗಿ. ನನ್ನಾರನ್ನಾರ ಎಲ್ಲರೂ ಬಿಟ್ಟು ಹೋದ್ರು, ನಮ್ಮ ತಂಗಿ ನಾನು ಬಿಟ್ಟು ಹೋದ್ಲನ. ಕಷ್ಟ ಕಾಲದಾಗ ನಮ್ಮ ತಂಗಿ ನನ್ನ ಜೊತೆಯಾಗಿ ನಿಂತ್ಲು. ಏನೋ ಒಂದು ತೊಂದರೆ ಆಗೈತಿ, ಅದಕ್ಕೆ ಇದು ಮಾಡ್ಯಾಳ. ನಾ ಏನೋ ಬೇರೆ ತಿಳ್ಕೊಳೋದು ಬೇಡ. ಬರ್ತಾಳ ಹೊಳ್ಳಿ, ಇಲ್ಲ ಫೋನರ ಹಚ್ತಾಳ. ಏನಾತನೋ ಫೋನ್ ಹಚ್ಚಿ ಹೇಳ್ತಾಳ. ಫೋನ್ ಎಲ್ಲಿ ಹಚ್ತಾಳ? ನಿಮ್ಮ ತಂಗಿ ಉಂಡು ಹೋದ್ಲು ಕೊಂಡು ಹೋದ್ಲು ಅಂತೇಳಿ ಒಟ್ಟು ನಮ್ಮ ಮನೆಗೆ ಗುಡಿಸಿ ಗುಂಡಾತ್ರ ಮಾಡಿ ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ಯಾಳ ನೋಡು. ನೀನು ಯಾರು ಬಾ ಅಂದಿದ್ರಿ ಮನೆಗೆ? ಯಾರನ್ನ ಕೇಳಿ ಬಂದಿಲ್ಲ ನೀನು? ಯಾರನ್ನ ಯಾಕೆ ಕೇಳಿ ಬರ್ಬೇಕ್ರಿ ಬೀಗ್ರ? ಆಕಿ ಗಂಡನ ಮನೆಗೆ ಆಕಿ ಬಂದಾಳ. ನಿಮಗೆ ಈ ಮನ್ಯಾಗ ಎಷ್ಟು ಅಧಿಕಾರ ಐತಿ? ಆಕಿಗೂ ಅಷ್ಟು ಅಧಿಕಾರ ಐತಿ. ನೀವು ಎದಕ್ಕೆ ಬಂದ್ರಿ? ನಾನು ಹೆಂಡತಿ ತಲೆ ತುಂಬಿಸಿ ನೀವ ಇಟ್ಟೆಲ್ಲ ಮಾಡಿದ್ರಿ. ನಮ್ಮ ಮನ್ಯಾಗ ಇಟ್ಟೆಲ್ಲ ಕತಂತ್ರ ಹುಟ್ಟಾಕ ನೀವ ಕಾರಣ. ನನ್ನ ಹೆಂಡತಿ ಸುಮ್ಮನೆ ನಾ ಹೇಳ್ದಂಗೆ ಕೇಳ್ತಿದ್ಲು. ನೀವು ಹೇಳಿದ್ದೆಲ್ಲ ಕೇಳ್ಕೊಂಡು ನನ್ನ ಹೆಂಡತಿ ದಾರಿ ತಪ್ಪಿಬಿಟ್ಲು. ನೀವ ಇಷ್ಟೆಲ್ಲ ಆಗೋದಕ್ಕೆ ಕಾರಣ, ನಮ್ಮ ಮನೆ ಕೆಡೋದಕ್ಕೆ ನೀವ ಕಾರಣ. ಅಯ್ಯಯ್ಯ, ಅವ್ರ ಕಾರಣನ? ಅವ್ರು ಇರ್ಲಿಕ್ಕಂದ್ರ ಯಾವತ್ತು ನಾವು ಬೀದಿಗೆ ಹೋಗಿದ್ವಿ. ಅವರು ಉಪಕಾರ ಮಾಡಿದ್ದು ನೆನಪು ಹಾರಿದ್ರೇನ ಹಂಗ? ನೀ ಎದಕ್ಕೆ ಬಂದಿ ಅದನ್ನ ಹೇಳ. ಯಾಕ ಕಾಲ್ ಕೆದ್ಕೊಂಡು ಜಗಳ ತಕ್ಕೊಳಕಂತ ಬಂದಿನ ಹೆಂಗ? ಏನ ಒಂದಿಟ್ಟು ಸಮಾಧಾನ ಮಾಡ್ಕೊ, ಸಮಾಧಾನದಿಂದ ಮಾತು ಕೇಳ. ಏನ್ರಿ ಏನ್ ಸಮಾಧಾನ ಮಾಡ್ಕೊಳೋದು? ಏನ್ ಸಮಾಧಾನದಿಂದ ಕೇಳೋದು? ನೀವ್ ಯಾರ್ರಿ ಹೇಳಾಕ? ನಮ್ಮ ಮನಿ ಬಾಳೆದ್ದು ಬದುಕಿದ್ ಹೇಳಾಕ ನೀವ್ ಯಾರು? ನಿಮ್ನೇನು ಬಾ ಅಂತ ಕರ್ಸಿದ್ನೇನ ನಾನು? ಇಂಥವನ ಹೆಮ್ಮಸ್ತಾನ ಇಟ್ಕೊಂಡು ಪಂಗನಾಮ ಹಾಕೊಂಡ್ ಕುಂತಿ ನೋಡು ಇವತ್ತಿನ ದಿನ. ನನಗೆ ಯಾರು ಪಂಗನಾಮ ಹಾಕಿದ್ರು? ನೀನು ನಿನ್ನ ಮಕ್ಕಳು. ನೋಡಪ್ಪ ಬೀಗ, ನಿನ್ನ ಮಕ್ಕಳು ಏನು ಪಂಗನಾಮ ಹಾಕ್ಲಿಲ್ಲ. ಅವ್ರ ಮಕ್ಕಳ ಮನಸ್ಸನ್ನ ಅರ್ಥ ನೀನ್ ಮಾಡ್ಕೊಲಿಲ್ಲ. ಈ ಸಣ್ಣಂದಿರ್ತ ಎಲ್ಲ ಏನು ಬೇಕು ಏನು ಬೇಡ ಅಂತೇಳಿ ನಾವು ತಂದೆ ತಾಯಿ ಕೇಳ್ತೀವಿ. ದೊಡ್ಡರಾದ್ಮೇಲೆ ಅವ್ರ ಲಗ್ನದಕ್ಕೆ ಯಾಕೆ ಕೇಳಂಗಿಲ್ಲ? ನಿನಗೆ ಈ ಹುಡುಗಿ ಇಷ್ಟನಪ್ಪ ಅಂತ ಯಾಕೆ ಕೇಳಂಗಿಲ್ಲ? ನಮ್ದ ನಡಿಬೇಕಂತೇಳಿ ಅನ್ನುವಂಥದ್ದು ಏನು ಹಠನಪ್ಪ ಬೀಗ ನಿಂದು? ಅವ ಇಷ್ಟ ಇರ್ಲಿಕ್ಕಂದ್ರು ಲಗ್ನ ಆಗ್ಬೇಕಿತ್ತನ ಆಕೆ ಸುಂದರಿನ? ಅಯ್ಯ, ಅದೆಲ್ಲ ಎಲ್ಲಿ ಐತಿ ಇದಕ್ಕೆ? ತಂಗಿನ ಮೆರಿಸಿ 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 ಕುಂತ್ ನೋಡು. ತಂಗಿ ಕೊಟ್ಟ ನೋಡು ಚಂಬ್ ಹಿಡ್ಕೊಂಡು ಅಡ್ಡಾಡಂತೆ. ನಮ್ಮ ತಂಗಿಗೆ ಅಣ್ಣಬೇಡ ಅಂದ್ರ ಗೆಡ್ಡಿ ತಿರ್ಗೊಂಡ್ ಬಿಗಿತೀನಿ. ಏನ್ಲೆ ಅಣ್ಣಾಕ ನೀ ಅವಳಲ್ಲಿ ನಮ್ಮ ತಂಗಿಗೆ? ಆಕೆ ಕಿರುಬಳ ಉಗ್ರಿನ ಸಮ ಇಲ್ಲ ನೀನು. ಆಕಿಗೆ ಮಾತಾಡುವಷ್ಟು ಇದನ್ನ ಐತೆ, ನಿನಗೆ ಯೋಗ್ಯತೆನೂ ಇಲ್ಲ. ಅಯ್ಯಯ್ಯ, ತಂಗಿ ಮಮಕಾರ ಇಂಥವನ ಮಮಕಾರ ಇಟ್ಕೊಂಡ ಇವತ್ತ ಕುಂತಿ ನೋಡು ಪಂಗನಾಮ ಹಾಕಿಸ್ಕೊಂಡ. ಏನು ನಮ್ಮ ತಂಗಿ ಏನು ಮಾಡ? ಎದಕ್ಕೆ ಪಂಗನಾಮ ಅಂತಿ? ಬೀಗ್ರ ಇನ್ನು ಯಾವ ಲೋಕದಾಗ ಅದಿರಿ? ನಿಮ್ಮ ತಂಗಿ 3 ನಾಮ ಹಾಕಿ 15 ಲಕ್ಷ ರೂಪಾಯಿ ತಗೊಂಡು ಓಡ್ ಹೋಗ್ಯಾಳ ನೋಡು. ನಮ್ಮ ತಂಗಿ ಓಡ್ ಹೋಗುವಂಥದ್ದು ಕರ್ಮ ಏನು ಬಂದತಿ? ಅಟಕ್ಕೂ ನನ್ನ ಮನೆಗೆ ಅಷ್ಟು ರೊಕ್ಕನೇ ಇಲ್ಲ. ಅದೇನು ತೊಗೊಂಡು ಹೋಗ್ತಾಳ ನಮ್ಮ ತಂಗಿ? ಏನು ಹೇಳ್ತೀರಿ? ಯಾಕ ನೀವು ಹೇಳಿದ್ದೆಲ್ಲ ಕೇಳಾಕ ನಾನೇನು ಮೂರ್ಖನ್ ಮಾಡ್ರಿ? ಏನು ನಾ ರೊಕ್ಕನೇ ಇಟ್ಟಿಲ್ಲ ಮನ್ಯಾಗ. ಯಪ್ಪ ಎಣ್ಣ ಮಮಕಾರ ಕುರುಡು ಮಾಡತ್ತಂತಾರಲ್ಲ, ಸುಳ್ಳಲ್ಲಿ ನೋಡಿಯಪ್ಪ. ನಿಮ್ಮ ತಂಗಿ ಮಮಕಾರದೊಳಗ ನಿನಗೇನು ಕಾಣವಲ್ಲ ನೋಡಪ್ಪ, ಎಲ್ಲ ಕೂಡಾಗಿಬಿಟ್ಟಿ ನೋಡಿ ನೀನು. ನಮ್ಮ ತಂಗಿ ಏನು ಕಸ್ಕೊಂಡಾಳ? ನಿಮ್ಗೆ ಏನಾರ ಅಂದಾಕೆಲ್ಲ ಆಡ್ದಾಕೆಲ್ಲ ನಮ್ಮ ತಂಗಿ ಬಗ್ಗೆ ಎದಕ್ಕೆ ಮಾತಾಡಕತ್ತೀರಿ ನೀವು? ಎದಕ್ಕೆ ಮಾತಾಡ್ತೀರಿ? ಅದಕ್ಕೆ ಕೋಟೆ ಭಾಗದಲ್ಲಿ ಒಟ್ಟು ಹೊಡ್ಕೊಂಡು ಹೋದ್ರು ಇನ್ನು ತಂಗಿ ಕುರುಡು ಪ್ರೀತಿಯಾಗ ಕುಂತಿರಲ್ಲ. ಆಗಿಲಿಂದ ನಮ್ಮ ತಂಗಿದು ಹೆಸರು ಹೇಳಕತ್ತಿ. ಏನು ಮಾಡ್ಯಾಳ ನಮ್ಮ ತಂಗಿ? ಆಕೆ ಹಂಗತಿ ಮಾಡೋಕಿದ್ಲಂದ್ರೆ ಏನೆಲ್ಲ ಮಾಡ್ತಿದ್ಲಕಿ ಗೊತ್ತನ? ಇನ್ನು ನಾನು ನಿಮ್ಗೆ ಬೇಕತ್ರ ಹೋಗ್ಲಿ ಬಿಡಪ್ಪ ಎಣ್ಣ ಅಂದಳಕಿ. ನಮ್ಮ ತಂಗಿ ಯೋಗ್ಯತೆ ನೀನೇನು ಪಡೆದಿ? ಈಟ್ ಹೇಳಿದ್ರು ಗೊತ್ತಾಗಲಿಲ್ಲ ಅಂದ್ರೆ ಶಾಂಕದಾಗಿದ್ದ ಬಂದ್ರೆ ತೀರ್ತವ. ಎಲ್ಲಪ್ಪ ಮಾವನ ಕರ್ಸುನ. ಎಲ್ಲಪ್ಪ ಮಾವ ಒಂದಿಟ ಬಾರಪ್ಪ. ಶಂಕರಪ್ಪ ನೀನು ಬಾ. ಇವ್ರನ್ನೆಲ್ಲ ಎದಕ್ಕೆ ಕರ್ಸಿದಿ? ಮತ್ತೇನು ಹೊಸ ನಾಟಕ ಹುಡ್ಕೊಂಬಂದಿರಿ ನೀವು? ಏನೋ ನಿಮ್ಮ ತಂಗಿ ಅಷ್ಟು ಲಪುಟ್ಯಾರಳ, ನಮ್ಗೆ ರಿಯನ ಹೇಳಿಂದ ಗೊತ್ತಾತು. ಹಿಂಗ ಮಾಡೋದು ನಂಬಿಸಿ ಕುತ್ತಿಗೆ ಕೊಯ್ದ. ಎಂತ ಮನುಷ್ಯ ಹೇಳತ್ತಳು ಹೋಯ್ಕಿ? ನೋಡಿದ್ರು ನೋಡಿದ್ದೀನಪ್ಪ, ನಿಮ್ಮ ತಂಗಿ ಅಂತ ಸುಳ್ಳು ಹೇಳೋರು ನೋಡಿಲ್ಲೋಪ್ಪ. ಎಲ್ಲಾರನ್ನೂ ಗುಂಪು ಕಟ್ಕೊಂಡ್ ಬಂದು ಹಿಂಗೆಲ್ಲ ಸುಳ್ಳು ಹೇಳ್ತಿದ್ರೆ ನಮ್ಮ ತನಂತ ಮಾಡಿ ಅಲ್ಲೇ ನೀಲಿ. ನನಗೆ ಸುಳ್ಳು ಹೇಳುವಂತ ಕರ್ಮ ಏನು ಬಂದತಿ? ಎನ್ನ ಮೊದ್ಲೇಕ ಅವ್ರು ಏನು ಹೇಳ್ತಾರ ಅನ್ನೋದರ ಕೇಳ ಯಪ್ಪ. ನಿಮ್ಮ ತಂಗಿ ಸುಳ್ಳು ಒಂದು ಸೊಟ್ಟೊಂದು ಹೇಳಿ ನೀ ಏನೋ ಹೊಲ ಮಾರಂದಿ ಅಂತ ಹೇಳಿ ನಮಗ ಕಾಗದ ಪತ್ರ ಕೊಟ್ಟು 15 ಲಕ್ಷ ರೂಪಾಯಿ ಇಸ್ಕೊಂಡಳು. ಮರ ಮೋಸ ಮಾಡಿಬಿಟ್ಲಿ ನಿಮ್ಮ ತಂಗಿ. ಎಷ್ಟು ಸುಳ್ಳು ಹೇಳಿದ್ಲು ಏನು? ಅದನ್ನೆಲ್ಲ ನಂಬಿ ನಾ ಮೋಸ ಹೋಗ್ಬಿಟ್ಟೆ. ನನಗೂ ಮಾದೇವಿ ಹೇಳೋದು ಕೇಳಿ ಕರಿನೇ ಇರ್ಬೇಕು ಅಂತೇಳಿ ಅನ್ಕೊಂಡ್ಯಪ್ಪ. ನಮಗೂ ಅವು ಕಾಗದ ಪತ್ರದಾಗ ಅಷ್ಟೊಂದು ಗೊತ್ತಾಗಂಗಿಲ್ಲ.
ಏನೋ ಕರೆ ಹೇಳ್ತಿರ್ಬೇಕು ಬಿಡಪ್ಪ ಅಂತೇಳಿ ನಾನು ಇದನ್ನು ಮಾಡಿಬಿಟ್ನಪ್ಪ. ಯಾರ ಮುಂದೂ ಹೇಳ್ಬೇಡ ಅಂತ ಎಲ್ಲೂ ಹೊಲ ಮಾರೋ ಸುದ್ದಿನ ನೀನು ಯಾರ ಮುಂದೆ ಹೇಳ್ಬೇಡ ಅಂತಂದಿದ್ದಂತ. ಒಳಗೆ ಎಲ್ಲ ವ್ಯವಹಾರ ಮಾಡ್ಕೊಂಡು ಇವತ್ತು ರೊಕ್ಕ ಇಸ್ಕೊಂಡು ವ್ಯವಹಾರ ಮುಗಿಸ್ಕೊಂಡ್ಬಿಟ್ಲಪ್ಪ. ನನಗೆ ಒಮ್ಮೆಲೆ ರೇನೋ ಬಂದು ಹೇಳಿಂದ ಗೊತ್ತಾತಪ್ಪ ಎಂಥ ಮನುಷ್ಯ ಹೇಳೋದಳು ಮರೆಯ ನಿಮ್ಮ ತಂಗಿ. ಏ ಏ, ಏನು ಹೆಂಗೆ ಸುಳ್ಳು ಹೇಳ್ತೀರಿ? ಈ ಹೆಣ್ಮಕ್ಳು ಮಾತು ಕೇಳ್ಕೊಂಡು ನೀವು ಸುಳ್ಳು ಹೇಳಕಲ್ತ್ರೇನ? ನಮ್ಗೇನು ಕರ್ಮ ಬಂದತ್ತೆ ಸುಳ್ಳು ಹೇಳುವಂಥದ್ದು? ತಡಿ, ಕಾಗದ ಪತ್ರ ಕೊಡ್ತೀನಿ ನೋಡ, ಕಾಗದ ಪತ್ರ ನೋಡು ಒಂದಿಟ್ಟು. ಇನ್ನು ನಂಬಿಕೆ ಬಂತ ಏನಿಲ್ಲ? ಇನ್ನು ನಮ್ಮ ತಂಗಿ ಏನು ಮಾಡೇ ಇಲ್ಲ ಅಂತೀರ? ಇಟ್ಟೆಲ್ಲ ಮಾಡಿ ನಿಮ್ಮ ತಂಗಿ ರೊಕ್ಕ ಹೊತ್ಕೊಂಡು ಓಡಿ ಹೋಗ್ಯಾಳ ನೋಡು. ಇನ್ನು ಪುಣ್ಯ ನಮ್ಮ ರೇಣಿ ಇನ್ನೂ ನಮ್ಮ ಜೀವ ಉಳಿಸಿದ್ಲು. ಆಕೆ ಇರ್ಲಿಕ್ಕಂದ್ರೆ ಇತ್ತು ನಮ್ದು ಪರಿಸ್ಥಿತಿ. ಇನ್ನೂ ನಂಬಿಕೆ ಬರವಲ್ದಾನೆ ಅಣ್ಣ ಸುಂದ್ರಿ. ನಮ್ಮ ಶಂಕರ ಫೋನ್ ಹಚ್ಚಿ ಒಟ್ಟು ಹೇಳಿಲ್ಲ ಅಂತ, ಹಿಂಗ ಬಿಸನಾಳ ಕ್ರಾಸ್ನಾಗ ಅದೀವಿ ಬರ್ರಿ ಅಂತ ಹೇಳಿಲ್ಲ ಅಂತ ನೋಡು. ಈಗ ಹಿಡ್ಕೊಂಬರಕ್ಕೆ ಹೋಗ್ಯಾನ ನೋಡು ನಿಮ್ಮ ಮಗ ಒಂದು ಗಾಡಿ ತಗೊಂಡು. ಆಕೆ ಬಂದು ಹೇಳಿಂದಾರ ಗೊತ್ತಾಗುತ್ತೋ ಏನಿಲ್ಲ ನೋಡು. ಆವಾಗಾರ ನಂಬ್ತೀರ ಏನಿಲ್ಲ. ಇವತ್ತು ಸುಂದ್ರಿನೂ ನಮ್ಮನ್ನ ಪಾರು ಮಾಡಿದ್ಲು. ಏ ಆದ್ರೂ ನಮ್ಮ ತಂಗಿ ಏನು ಇಟ್ಟಾದ್ರೂ ನಂಬವಲ್ಲ. ನಿಂದೇನು ಹರಿತೈತಿ, ನಂದು ಹರಿಯಾಕತ್ತತಿ. ರೊಕ್ಕ ಕೊಟ್ಟವ್ ನಾನು 15 ಲಕ್ಷ ರೂಪಾಯಿ. ಈಗ ನನಗೆ ಹೇಳ್ರಿ ನಾ ಏನು ಮಾಡ್ಬೇಕು? ಇತ್ತಾಗ ಹೊಲಾನು ಇಲ್ಲ, ಇತ್ತಾಗ ರೊಕ್ಕನೂ ಹೋತು, ಹೆಂಗೆ ಮಾಡಲಿ ನಾನು? ನನಗದು ಏನು ಗೊತ್ತಿಲ್ಲಪ್ಪ. ರೊಕ್ಕ ಕೊಡ್ರಿ, ನಮ್ಗದು ಗೊತ್ತಿಲ್ಲ. ಎನ್ನ ನಿನ್ನ ರೊಕ್ಕ ನಿನ್ನ ಕೈ ಬಂದು ತಲುಪ್ತಾವೇನ? ನೀನು ಅದಕ್ಕೆ ಚಿಂತೆ ಬಿಟ್ಟು ಬಿಡು. ಅದ್ರ ಜವಾಬ್ದಾರಿ ನಮ್ದೈತಿ. ರೊಕ್ಕ ಎಷ್ಟು ಕೊಡೋದು ಆತ ನಮ್ಮ ಮ್ಯಾಗಾರ ನಂಬಿಕೆ ಐತಿಲ್ಲ. ಅಲ್ಲಿ ಬೇಪಾರವ ನಾವು ಹೊಟ್ಟಿ ಬಟ್ಟಿ ಕಟ್ಟಿ ಕಾಶಿ ಕೂಡಿಟ್ಟು ನಾವು ಏನೋ ಒಂದು ಮಕ್ಳಿಗೆ ಮಾಡಿದ್ರಾತಂತೆ ನಾವು ಮಾಡಿದ್ರ ಏನೋ ನಾವು ಭಾಳ ಓದಿಲ್ಲ ಅಂತೇಳಿ ಹಿಂಗ ಮೋಸ ಮಾಡೋದು. ನಮ್ಮ ತಂಗಿ ಹಿಂಗತಿ ಮಾಡಿಲ್ಲ. ಇನ್ನೂ ಕಣಿ ಕೇಳ್ತೇನಲ್ಲಿ ನಿಮ್ಮ ತಂಗಿ ಹಂಗ ಮಾಡಿರೋದು. ನಿಮ್ಮ ತಂಗಿನ ಸುಮ್ಮನೆ ಇಲ್ಲಪ್ಪೋ. ನಿಮ್ಮ ತಂಗಿ ಕಂಡದಲ್ಲ ಅವ ತೀರಲ್ಲ ಪುಟ್ಟದನ. ಬಣ್ಣದ ಮಾತು ಹೇಳಿ ನಮ್ಮನ್ನು ನಂಬಿಸಿಬಿಟ್ರಪ್ಪ. ಊಸ್ರುಳಿದ್ದಂಗೆ ಅದಾರ ನೋಡವ್ರು ಇಬ್ರು ಗಂಡ ಹೆಂಡತಿ. ಅವ್ರು ಹೇಳಾಕತ್ತಿದ್ದು ಕರೆಯನ ಈಗರ ನಂಬು. ಆದ್ರೂ ಯಾದ್ರೂ ಬೇಡ ಗಿದ್ರೂ ಬೇಡ, ಬೀಗರ ನಡ್ರಿ. ಈಗ ಬರು ಹೊತ್ತಾಗೈತಿ. ಅಗಸಿ ಕಟ್ಯಾಗ ನಿಮ್ಮ ತಂಗಿ ಕರ್ಕೊಂಬರ್ತಾರ. ನಿಮ್ಮ ತಂಗಿ ಬಾಯಿಲಿಂದ ಹೇಳಿದ ಮ್ಯಾಗರ ಕರೆ ಅಂತಾರ, ನಂಬ್ತಿರಿಲ್ಲ ನೋಡುನು. ಬಿಡಲ್ಲ ನಮ್ಮನೇನು ದನ ಹೊತ್ತಕೊಂತ ಬಂದಂಗ ಬಂದಲ್ಲ. ಯಣ್ಣ ನೋಡಯ್ಯಪ್ಪ ಎಂತ ಹರ್ಲಿ ವರ್ಷಾರ ನನಗ. ಯಣ್ಣ ನಮ್ಮ ತುಡಿಗೆ ಅಂತ ವರ್ಷಾರ ಯಪ್ಪ. ನಿನ್ನ ಮಗ ಗಾಡಿ ಮಾಡ್ಕೊಂಡ್ಬಂದು ದನ ಹೇರ್ಕೊಂಡ್ಬಂದಯ್ಯಪ್ಪ ಯಣ್ಣ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ ಮೊಸಳಿ ಕಣ್ಣೀರ್ ನೋಡಿ ಹೆಂಗ್ ಬರಕತ್ತಾವ. ಎಟ್ರ ನಾಟಕ ಆಡ್ತಿ, ಏನ್ ಕತ್ತಿ ಅದು? ಯಣ್ಣ ನೋಡು ವೈನಿದಿದೆ ಎಲ್ಲ ಕತಂತ್ರ ಯಪ್ಪ. ನೋಡ ಯಣ್ಣ ನನ್ನ ರೊಕ್ಕೆಲ್ಲ ಅದಾವ ಕೊಟ್ಟು ಆಮೇಲೆ ಅದಕೊಂತ ಅಣ್ಣ ತಂಗಿ ಅದಕೊಂತ ಕರ್ಕೊಂತ ಕುಂದ್ರಿ ನೀವು. ನನಗ ಮೋಸ ಮಾಡಿ ಹೊಂಟಿದ್ಯಲ್ಲ ಎಂತ ಕೆದಿ ನೀನು. ಯಪ್ಪ ಇನ್ನೂ ನಂಬ್ತೀನ? ನಮಗೆ ಮೋಸ ಮಾಡಿ ರೊಕ್ಕ ತಗೊಂಡು ಹೊಂಟಿದ್ಲು ನೋಡು. ಅತ್ತಿ ಕರ್ಕೊಂಬಂದಿನಿ ನೋಡು. ಮಾವಾರ ನಮಗೇನೂ ಗೊತ್ತಿಲ್ರಿ. ಯಾಕೋ ನಮ್ಮ ಮನಸ್ಸಿಗೆ ಸಮಾಧಾನ ಇದ್ದಿದ್ದಿಲ್ಲ. ಅದಕ್ಕೆ ನಾವು ಎಲ್ಲೋ ಯಾರಿಗೂ ಕಾಣ್ಲಾರ್ದಂಗೆ ಇರ್ಬೇಕಂತ ಹೊಂಟಿದ್ವಿ. ಏನು ಅನ್ನೋದು ನಮಗೊಂದು ಅರ್ಥನ ಆಗವಲ್ದು. ಅಲ್ಲ ಯಣ್ಣ ನೀ ಏನು ಎಣ್ಣಕತ್ತಿ ಅನ್ನೋ ಗೊತ್ತಾಗವಲ್ಲಪ್ಪ ಎಲ್ಲಪ್ಪನ. ಗೆಡ್ಡಿ ತಿರ್ಗೊಂಗ ಕೊಟ್ರ ನೀನ ಸತ್ಯ ಬಾಯಿ ಬಿಡ್ತಿ. ಏನೂ ಗೊತ್ತಿಲ್ಲ. ನಾವು ಮುಂದೆ ಇದ್ದದ್ದೊಂದು ಇಲ್ಲದೊಂದು ಸುಳ್ಳು ಹೇಳಿ ಆಸ್ತಿ ಎಲ್ಲ ಮಾರೇನಿ ನಮ್ಮ ಹೆಸರಲ್ಲಿ ಐತಿ ಹಂಗ ಹಿಂಗ ನಮ್ಮ ಅಣ್ಣಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದು ಇಟ್ಟೆಲ್ಲ ನಾಟಕ ಮಾಡಿ ಮಾಡಿ ಈಗಿಲ್ಲ ಅಂತೀಯನ? ಏನು ಮಾಮಾದೇವಿದು ಏನು? ಅಲ್ಲ ನೀನು ಯಾಕೆ ಮನೆ ಬಿಟ್ಟು ಹೋದಿ? ಏನಿದು ನನಗೊಂದು ಅರ್ಥನಾಗವಲ್ದು. ಯಣ್ಣ ನಮ್ದು ಒಂದಿಟ ಪರಿಸ್ಥಿತಿ ಗಂಭೀರ ಇತ್ತಪ್ಪ. ನಿನಗೆ ಹೋಗ್ಬೇಕಂದ್ರೆ ಆಗ್ಲಿಲ್ಲ. ನಮ್ಗೆ ಯಾಕೆ ಒಂದಿಟ್ಟು ಮನ್ಸಿಗೆ ನೋವು ಆತ. ಅದು ನಿನಗೆ ಹೇಳಿದ್ರು ಯಾಕೆ ಬೇಕಂತೆ ನಾವು ಸುಮ್ಮನೆ ನಮ್ಮ ಪಾಡಿ ನಾವು ಹೊಂಟ್ರ ನೋಡ್ಯಪ್ಪ ನಿನ್ನ ಮಗ ಹಿಂಗತಿ ಬಡದು ಕರ್ಕೊಂಬರಕತ್ತಾನೆ ಅಣ್ಣ. ಯವ್ವ ಕತಿ ಕಟ್ಟಾಕ ಒಂದು ನಂಬರ್ ಅದಿ ನೋಡು. ಏನು ನಿಂದೇನು ಬಾಯ್ ಐತೆ ಬಗಲ ಐತೆ? ನೀನ ಯಾ ನಮ್ಮನೆ ಸುಳ್ಳು ಹೇಳ್ತೀಯ ಸುಂದ್ರಿ? ಅದು ಏನಂತೇಳಿ ನಿಮ್ಮ ಮಾವನ ಮುಂದೆ ಹೇಳಲಿ. ಆಗಾರ ನಿಮ್ಮ ಮಾವ ನಂಬ್ತಾನ ಏನು ಮತ್ತೆ ಏನು ಇಲ್ಲ. ನನ್ನ ಮಗಳನ್ನ ಏನು ಕೇಳ್ತೀರಿ? ಅದಕ್ಕೆ ಅಂದ್ರೂ ಅನ್ನಕ್ಕೆ ಬರಂಗಿಲ್ಲ. ಸುಂದ್ರವ ಅದು ಏನು ಹೇಳ್ಬಿ? ನೀ ಸುಮ್ಮನೆ ನಿಂದಿರ್ಬೇಕು ತಂಗಿ ಒಂದಿಟ್ಟು. ನೋಡು ನಮ್ಮ ಮಗಳ ನಮ್ಮ ಜೀವನ ನಿನ್ನ ಕೈಯಾಗೈತಿ. ಏನು ಹೇಳಕ್ಕೆ ಹೋಗ್ಬೇಡ. ನಮ್ಮ ಮಾತು ಕೇಳು. ಈ ಬಾಳೆ ಮಾಡೋದ ನಿನ್ನ ಸಂಬಂಧ ಮಾಡಕತ್ತೀವಿ. ನಮ್ಮ ಮಾತು ಕೇಳು. ನಿಮ್ಮಪ್ಪ ನಿಮ್ಮವ್ವ ನಾವು ನೀನು ನೋಡಿಲಿ
ಹೊತ್ತು ಹೆತ್ತು ಸಾಕಿ ಸಲಿವಿ ಇಟ್ಟು ಸಣ್ಣ ಮಣ್ಣು ಮಾಡ್ಕೊಂಡು ಇಟ್ಟು ಸಣ್ಣಾಕಿದ್ದಕ್ಕಿನ್ನ ಇಟ್ಟು ದೊಡ್ಡಕ್ಕಿನ್ನ ಮಾಡೀವಿ ಈಗ ಮುಂದೆ ಬಾಳೆ ಮಾಡಿದ್ರು ನಿನಗೋಸ್ಕರ ಮಾಡ್ತೀವಿ ನನ್ನ ಮಗಳ ಏನು ಹೇಳಕ್ ಹೋಗ್ಬೇಡ. ಸುಮ್ ಕುಂದರಪ್ಪ. ಸಾಕಿರಂದ್ರ ಏನು ಅಡ್ದಿರಂದ್ರ ನೀವು ಏನು ತಪ್ಪು ಮಾಡಿದ್ರು ಸುಮ್ಮಕ ಆಗಂಗಿಲ್ಲ ಮಾವ. ಈಗೇನು ಇವ್ರ ಅತ್ತೆಯರು ಮತ್ತು ಇವ್ರು ಎಲ್ಲ ಹೇಳಿದ್ರಲ್ಲ ಅದೆಲ್ಲ ಕರೆಯೋಣ. ಈಗ ಯಾವ ಹೊಲ ಮಾರಿ ರೊಕ್ಕ ತಗೊಂಡು ಲಪ್ಟಾಯಿಸ್ಕೊಂಡು ಹೊಂಟಿದ್ಲು. ನಾನು ಮಾಮ ಫೋನ್ ಹಚ್ಚಿದ್ಯಾ, ನೀನು ಫೋನ್ ಹಚ್ಚಿದ್ಯಾ ಅದು ಹೋಗ್ಲೇ ಇಲ್ಲ. ಅದಕ್ಕೆ ನಾ ಶಂಕ್ರು ಮಾಮ ಫೋನ್ ಹಚ್ಚಿದ್ಯಾ. ಈಗ ಯಾವ ಬರೋಬ್ಬರಿ ಇಲ್ಲ ಮಾಮ. ಮಾದೇವಿ ಏನಿದು ಸುಂದ್ ಹೇಳಕತ್ತಿದ್ದು ಕರೇನ? ಯಪ್ಪ ಎನ್ನ ಅದ್ರ ಬುದ್ಧಿ ನಿನಗೆ ಗೊತ್ತಿಲ್ಲ, ಅದಕ್ಕೆ ಏನು ಗೊತ್ತಾಗುತ್ತೆ ಅನ್ನ ಯಪ್ಪ, ಅದಕ್ಕೇನು ಗೊತ್ತಾಗಂಗಿಲ್ಲ. ಮಳೆ ಐತದ ನನ್ನ ಮಾತು ಕೇಳ ಅನ್ನ, ನಮಗೇನು ಗೊತ್ತಿಲ್ಲಪ್ಪ. ಇಲ್ಲ ಮಾಮ, ನೀ ಇವ್ರ ಮಾತು ನಂಬೇಡ. ಈಕೆ ಭಾಳ ಒಪ್ಪಟ್ಟೇನಲ್ಲ. ನನಗೆಲ್ಲ ಗೊತ್ತೈತಿ. 15 ಲಕ್ಷ ರೂಪಾಯಿ ತೊಗೊಂಡು ಓಡು ಅಂತಿದ್ರಿ ಇವರು. ಎಲ್ಲ ನಾಟಕ ಇಕ್ಕಿದ. ಈಕಿನ ಒಟ್ಟ ನಂಬಕ್ಕೆ ಹೋಗ್ಬೇಡ ನೀ ಅವನ್ನ. ನೀ ಹಿಂಗತಿ ಮಾಡ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ರೊಕ್ಕ ಬೇಕಂದ್ರೆ ನಾನು ಕೊಡ್ತಿದ್ನಲ್ಲ. ಅಲ್ಲ ಹೊಲಾನ ನಿನ್ನ ಹೆಸರಲ್ಲಿ ಬಿಟ್ಕೊಟ್ಟಿನಿ ಅಂತಾದ್ರಾಗ ನೀನು ನನಗೆ ಮೋಸ ಎದಕ್ಕೆ ಮಾಡಿದೆ ಅಂತ. ನನ್ನ ಮಕ್ಕಳು ನಂಬಿದ್ದಿಲ್ಲ, ನನ್ನ ಹೆಂಡತಿ ನಂಬಿದ್ದಿಲ್ಲ, ನಿನ್ನ ಅಷ್ಟು ನಂಬಿದ್ದೆ ನಾನು. ನೀ ಬೆನ್ನ ಹಿಂದೆ ಚೂರಿ ಹಾಕ್ಬಿಟ್ಟೆಲ್ಲ ನನಗೆ.